ಇರಾನ್ ಅಧ್ಯಕ್ಷ ಅಯತೊಲ್ಲಾ ಖಮೇನಿಯನ್ನ ಇಸ್ರೇಲ್ ಅಮೆರಿಕ ಸೇರಿ ಹೊಡೆದು ಹಾಕಿವೆ. ಒಂದು ದೇಶದ ಅಧ್ಯಕ್ಷನನ್ನೇ ಅವನದ್ದೇ ದೇಶಕ್ಕೆ ನುಗ್ಗಿ ಹೊಡೆದು ಹಾಕೋದು ಅಂದರೆ ಈಸಿ ವಿಷಯ ಅಲ್ಲ. ನಾವಿಲ್ಲಿ ಗ್ಲೋಬಲ್ ರಾಜಕೀಯದ ವಿಷಯವನ್ನ ಹೇಳ್ತಾ ಇಲ್ಲ, ಪಕ್ಕಾ ಸ್ಪೈ ಸ್ಟೋರಿ ಹೇಳ್ತಾ ಇದ್ದೀವಿ. ಒಂದು ಹಲ್ಲಿನಿಂದ ಖಮೇನಿ ಹೇಗೆ ಇಸ್ರೇಲಿಗರ ಕೈಗೆ ಸಿಕ್ಕಿಬಿದ್ದ ಅನ್ನೋದರ ಕತೆ ಹೇಳ್ತಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಮೇನಿ ನಿನ್ನೆ ಮೊನ್ನೆ ಇರಾನ್ ಅನ್ನೋ ದೊಡ್ಡ ದೇಶದ ಅಧ್ಯಕ್ಷ ಆಗಿದ್ದ ವ್ಯಕ್ತಿ ಅಲ್ಲ. 36 ವರ್ಷಗಳಿಂದ ಅಧಿಕಾರದಲ್ಲಿದ್ದ ನಾಯಕ. ಇರಾನ್ ದೇಶಕ್ಕೆ ಕಟ್ಟರ್ ಇಸ್ಲಾಂತನವನ್ನ, ಶರಿಯಾ ಕಾನೂನುಗಳನ್ನ ಜಾರಿಗೆ ತಂದಿದ್ದ ನಾಯಕ. ಅದು ಸರಿನಾ ತಪ್ಪ ಅನ್ನೋದನ್ನ ಬೇರೆ ಟೈಮ್ನಲ್ಲಿ ವಿಚಾರ ಮಾಡೋಣ. ಈ ಖಮೇನಿ ಇರಾನ್ನಲ್ಲೇ ಇದ್ರೂ ಇರಾನ್ನಲ್ಲಿ ಎಲ್ಲಿ, ಯಾವ ಕಚೇರಿಯಲ್ಲಿದ್ದ, ಯಾವ ಮನೆಯಲ್ಲಿದ್ದ, ಯಾರ ಜೊತೆ ಬರ್ತಾ ಇರ್ತಾ ಇದ್ದ ಅನ್ನೋದನ್ನ ಇರಾನ್ ನಿಗೂಢವಾಗಿ ಇಡ್ತಾ ಇತ್ತು. ಸೆಕ್ಯೂರಿಟಿ ಎಷ್ಟು ಟೈಟ್ ಇತ್ತು ಅಂದರೆ ಇವರು ನಾವೆಲ್ಲ ಬಳಸೋ ರೆಗ್ಯುಲರ್ ಫೋನ್ ಬಳಸ್ತಾ ಇರಲಿಲ್ಲ. ತಮ್ಮದೇ ಆದ ನೆಟ್ವರ್ಕ್ ಸೃಷ್ಟಿ ಮಾಡಿಕೊಂಡಿದ್ರು. ಕಾರಣ ಏನಂದ್ರೆ ಇಸ್ರೇಲ್ನ ಭಯ. ಇಸ್ರೇಲ್ನ ಗೂಢಚಾರ ಸಂಸ್ಥೆ ಮೊಸಾದ್ ಇದೆಯಲ್ಲ, ಅದರ ಬಗ್ಗೆ ಇರೋ ಭಯ. ಮೊಸಾದ್ ಈ ಹಿಂದೆ ಹಲವು ಬಾರಿ ಇರಾನ್ಗೆ ಹೊಡೆದಿದೆ. ಇರಾನ್ ಅಣ್ವಸ್ತ್ರ ತಯಾರಿ ಮಾಡಿಕೊಂಡಾಗ ಇನ್ನೇನು ಫೈನಲ್ ಹಂತಕ್ಕೆ ಬಂತು ಅನ್ನೋವಾಗಲೆಲ್ಲ ಪ್ರತಿ ಬಾರಿ ಹೊಡೆದಿದೆ ಇಸ್ರೇಲ್ನ ಮೊಸಾದ್. ಅಂತಹ ಮೊಸಾದ್ ಈ ಬಾರಿ ಇರಾನ್ ಅಧ್ಯಕ್ಷನನ್ನೇ ಹೊಡೆದು ಬಿಡಬೇಕು ಅನ್ನೋ ಪ್ಲಾನ್ ಮಾಡಿತ್ತು. ಇಲ್ಲಿ ಒಂದು ವಿಷಯ ಹೇಳಬೇಕು. ಇರಾನ್ ತನ್ನ ದೇಶಕ್ಕೆ ಯಾವುದೇ ಟೆಕ್ನಾಲಜಿ ವಸ್ತುವನ್ನು ತರುವಾಗ 10 ಸಲ ಚೆಕ್ ಮಾಡಿಕೊಳ್ಳುತ್ತೆ. ತಮಗೆ ಸಪ್ಲೈ ಮಾಡೋ ಕಂಪನಿ ಅಥವಾ ಆ ಕಂಪನಿಯಲ್ಲಿದ್ದ ಯಾವುದಾದರೂ ವ್ಯಕ್ತಿಗೆ ಇಸ್ರೇಲ್ ಸಂಪರ್ಕ ಇತ್ತು ಅಂದರೆ ಅವರನ್ನು ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ. ಆದರೆ ಇರಾನ್ ಅದೆಷ್ಟೇ ಪ್ರಿಕಾಷನ್ಸ್ ತಗೊಂಡ್ರೂ ಇಸ್ರೇಲ್ ಯಾಮಾರಿಸ್ತಾನೇ ಇರುತ್ತೆ. ಈ ಬಾರಿನೂ ಅಷ್ಟೇ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರೋ ಟ್ರಾಫಿಕ್ ಸಿಗ್ನಲ್ ಕ್ಯಾಮ್ರಾಗಳಿದ್ವಲ್ಲ, ಆ ಕ್ಯಾಮರಾಗಳಲ್ಲಿ ಸಾವಿರಾರು ಕ್ಯಾಮ್ರಾಗಳು ಇಸ್ರೇಲ್ ಕಂಟ್ರೋಲ್ನಲ್ಲಿದ್ವು. ಅದು ಯಾವ ಆ್ಯಂಗಲ್ನಲ್ಲಿ ಕ್ಯಾಮ್ರಾ ಇರಬೇಕೋ ಅದೇ ಆ್ಯಂಗಲ್ನಲ್ಲಿದ್ದ ಆಯಕಟ್ಟಿನ ಜಾಗಗಳಲ್ಲಿ ತಮ್ಮ ಕ್ಯಾಮರಾ ಇರೋ ಹಾಗೆ ಇಸ್ರೇಲ್ ನೋಡಿಕೊಂಡಿತ್ತು. ಅವುಗಳ ಮೂಲಕ ಖಮೇನಿ ಮೂಮೆಂಟ್ಸ್ನ, ಖಮೇನಿ ಆರ್ಮಿಯವರನ್ನ ಇಸ್ರೇಲ್ ಲೈವ್ ಆಗಿ ನೋಡ್ತಾ ಇತ್ತು. ಆದರೆ ಇರಾನ್ ಅವರಿಗೆ ಗೊತ್ತೇ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಖಮೇನಿಯ ಮನೆಗೆ ಬರೋ ಅಧಿಕಾರಿಗಳ ಕಾರ್, ಬೈಕ್ ಪಾರ್ಕಿಂಗ್ ಜಾಗದಲ್ಲಿ ಕೂಡ ಇಸ್ರೇಲ್ CCTV ಇರ್ತಾ ಇತ್ತು. ಅಂದರೆ ಜಸ್ಟ್ ಇಮ್ಯಾಜಿನ್, ಇಸ್ರೇಲ್ ಅದೆಂಥ ಡೀಪ್ ನೆಟ್ವರ್ಕ್ ಇಟ್ಕೊಂಡಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಎರಡನೇ ವಿಷಯ ಇದೆಯಲ್ಲ, ಹಲ್ಲುಗಳಲ್ಲಿ ಕ್ಯಾವಿಟಿ ಆಗೋದು ಕಾಮನ್. ಮಿಲಿಟರಿಯಲ್ಲಿದ್ದವರಿಗೂ ಆಗುತ್ತೆ. ಹಾಗೆ ಹಲ್ಲು ನೋವು ಬಂದಾಗ, ಕ್ಯಾವಿಟಿ ಸಮಸ್ಯೆ ಆದಾಗ ಹೋದರೆ ಅದನ್ನು ತೆಗೆದು ಹೊಸ ಹಲ್ಲು ಅಡ್ಜಸ್ಟ್ ಮಾಡ್ತಾರೆ. ಹಾಗೆ ಹಲ್ಲು ನೋವು, ಕ್ಯಾವಿಟಿ ರಿಮೂವ್ಗೆ ಅಂತ ಹೋದವರಿಗೆ ಅಲ್ಲಿನ ಡಾಕ್ಟರ್ಸ್ ಹಾಕಿದ್ದು ಇಸ್ರೇಲ್ನ ಡಿವೈಸ್ ಇರೋ ಹಲ್ಲು. ಇಲ್ಲೇನಾಗಿತ್ತು ಅಂದರೆ ಮಿಲಿಟರಿಯವರಿಗೆ ಮಾತ್ರ ಆ ಹಲ್ಲು ಫಿಕ್ಸ್ ಮಾಡಿರಲಿಲ್ಲ. ಇರಾನ್ನಲ್ಲಿ ಇರೋ ಅಷ್ಟೂ ಜನಕ್ಕೆ ಡಿಟೆಕ್ಟಿವ್ ಡಿವೈಸ್ ಹಲ್ಲನ್ನೇ ಫಿಕ್ಸ್ ಮಾಡಿಸಿತ್ತಂತೆ ಇಸ್ರೇಲ್. ಆ ಡಿಟೆಕ್ಟಿವ್ ಹಲ್ಲು ಹಾಕಿಕೊಂಡಿದ್ದವರಲ್ಲಿ ಖಮೇನಿಯ ಸ್ಪೆಷಲ್ ಸೆಕ್ಯೂರಿಟಿ ಆಫೀಸರ್ಗಳು ಇದ್ದರು. ಅವರ ಮೂಲಕ ಖಮೇನಿಯ ಮೂಮೆಂಟ್ ವಾಚ್ ಮಾಡ್ತಾ ಇತ್ತು ಇಸ್ರೇಲ್ನ ಮೊಸಾದ್. ಅದಕ್ಕಿಂತ ಮಜವಾದ ಇನ್ನೊಂದು ಸ್ಪೈ ಸ್ಟೋರಿ ಇದೆ. ಅಯತೊಲ್ಲಾ ಖಮೇನಿ ಮನೆಯಲ್ಲಿ ಯಾರಂದರೆ ಅವರು ಫೋಟೋ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ. ಖಮೇನಿ ತನ್ನದೇ ಒಂದು ವಿಡಿಯೋ ಫೋಟೋ ಕ್ಯಾಮರಾ ಇಟ್ಕೊಂಡಿದ್ದ. ಆದರೆ ಆ ಕ್ಯಾಮರಾದ ಲೆನ್ಸ್ ಕೊಟ್ಟಿದ್ದದ್ದು ಇಸ್ರೇಲ್. ಒನ್ಸ್ ಅಗೇನ್ ಖಮೇನಿ ಕ್ಯಾಮ್ರಾ ಓಪನ್ ಮಾಡಿದಾಗಲೆಲ್ಲ ಖಮೇನಿ ಫ್ಯಾಮಿಲಿಯನ್ನ ನೋಡ್ತಾ ಇತ್ತು ಇಸ್ರೇಲ್. ಹೀಗೆ CCTV, ಕ್ಯಾಮರಾ ಲೆನ್ಸ್, ಡಿಟೆಕ್ಟಿವ್ ಟೂತ್ ಎಲ್ಲ ಸೇರಿ ಹಲವು ದಿನ ವಾಚ್ ಮಾಡಿದ್ದ ಇಸ್ರೇಲ್ ಖಮೇನಿ ಡೈರಿಯನ್ನೇ ರೆಡಿ ಮಾಡಿತ್ತು. ಖಮೇನಿ ಎಷ್ಟು ಹೊತ್ತಿಗೆ ಮಲಗ್ತಾನೆ, ಎದ್ದೇಳ್ತಾನೆ, ಎಷ್ಟು ಸಲ ನಮಾಜ್ ಮಾಡ್ತಾನೆ, ಎಷ್ಟು ಊಟ ಮಾಡ್ತಾನೆ, ಯಾವಾಗ ಊಟ ಮಾಡ್ತಾನೆ, ಎಷ್ಟು ಸಲ ಟಾಯ್ಲೆಟ್ಗೆ ಹೋಗ್ತಾನೆ, ಹೊರಗೆ ಬರೋದು ಯಾವಾಗ, ಯಾರ ಜೊತೆ ಹೋಗ್ತಾನೆ, ಹೀಗೆ ಖಮೇನಿಯ ಪಿನ್ ಟು ಪಿನ್ ಡೀಟೇಲ್ಸ್ ಇಟ್ಕೊಂಡು ಪ್ಯಾಟ್ರನ್ ಆಫ್
ಲೈಫ್ ರೆಡಿ ಮಾಡಿತ್ತು ಇಸ್ರೇಲ್. ಅಷ್ಟೆಲ್ಲ ಆಗಿ ಖಮೇನಿಯದ್ದು ಒಂದು ಪರ್ಸನಲ್ ನೆಟ್ವರ್ಕ್ ಇತ್ತು. ಇರಾನ್ನ ಪ್ರಮುಖ ಮಿಲಿಟರಿ ಅಧಿಕಾರಿಗಳ ಫೋನ್ ನೆಟ್ವರ್ಕ್ ಅದು. ಅದನ್ನು ಇಡೀ ದೇಶದಲ್ಲಿ ಬೇರೆ ಯಾರೂ ಬಳಸೋ ಹಾಗಿರಲಿಲ್ಲ. ಕೇವಲ ತನ್ನ ಪರ್ಸನಲ್ ಎಮರ್ಜೆನ್ಸಿಗಾಗಿಯೇ ರೂಪಿಸಿಕೊಂಡಿದ್ದ ನೆಟ್ವರ್ಕ್ ಸಿಸ್ಟಮ್. ಅದರಲ್ಲಿ 11 ಜನ IRGC ಆಫೀಸರ್ ಇದ್ರಂತೆ. IRGC ಅಂದರೆ ಇರಾನ್ನ ಸ್ಪೆಷಲ್ ಆರ್ಮಿ. ಅದನ್ನು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತಾರೆ. ಅಂತಹ ನೆಟ್ವರ್ಕಿನಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಆ ಮೀಟಿಂಗಿಗೆ ಖಮೇನಿ, ಆತನ ಮಗ, ಸೊಸೆ, ಮೊಮ್ಮಕ್ಕಳು, ರಕ್ಷಣಾ ಸಚಿವ ಎಲ್ಲರೂ ಬರ್ತಾರೆ. ಒಂದು ಮೀಟಿಂಗ್ ಮಾಡಿ ಮತ್ತೆ ಹೈಡ್ ಔಟ್ಗೆ ಹೋಗೋದು ಖಮೇನಿಯ ಪ್ಲಾನ್. ಮೀಟಿಂಗ್ ಕರೆಯೋದು ಖಮೇನಿ, ಆದರೆ ಆ ಮೀಟಿಂಗ್ ಟೈಮ್ನ ಫಿಕ್ಸ್ ಮಾಡೋದು ಇಸ್ರೇಲ್. ಯಾವ ನೆಟ್ವರ್ಕ್ ತಮಗೆ ಮಾತ್ರ ಗೊತ್ತಿದೆ ಅಂದ್ಕೊಂಡಿದ್ರೋ ಅದು ಇಸ್ರೇಲಿಗೂ ಗೊತ್ತಿತ್ತು. ಇರಾನ್ನಲ್ಲಿ ಮೊಬೈಲ್ ಸಿಗ್ನಲ್ ಟವರ್ಸ್ ಇದ್ವಲ್ಲ, ಅವುಗಳ ಮೂಲಕ ನೆಟ್ವರ್ಕ್ ಕಂಟ್ರೋಲ್ ತಗೊಂಡಿತ್ತು ಇಸ್ರೇಲ್. ಹೀಗಾಗಿ ಖಮೇನಿ ಮತ್ತು IRGC ಆಫೀಸರ್ಸ್ ಮೀಟಿಂಗ್ ಟೈಮ್ನ ಇಸ್ರೇಲ್ನವರೇ ಫಿಕ್ಸ್ ಮಾಡಿದ್ರು. ತಾವು ಮಾಡ್ತಾ ಇರೋ ಈ ಆಪರೇಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅದನ್ನು ಸುಮಾರು 6 ತಿಂಗಳು ಚೆಕ್ ಮಾಡಿದ್ರು. ಯಾಕಂದರೆ ಹೊಡೆಯೋಕ್ಕೆ ಹೋಗಿ ಮಿಸ್ ಆದರೆ ಮತ್ತೆ ಅಂತ ಇನ್ನೊಂದು ಚಾನ್ಸ್ ತಗೊಳ್ಳೋಕೆ ಟ್ರೈ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಪರ್ಫೆಕ್ಟಾಗಿ ಹೊಡೆದ್ಬಿಟ್ರು. ಖಮೇನಿಯ ಆ ಕೋಣೆಯಲ್ಲಿ ಯಾರು ಯಾವ ಕಡೆ ಇದ್ದಾರೆ ಅನ್ನೋದರ ಮಾಹಿತಿ ಕೂಡ ಇಸ್ರೇಲ್ಗೆ ಗೊತ್ತಿತ್ತು. ಈಗ ಒಂದು ವಿಡಿಯೋ ಇದೆಯಲ್ಲ, ಬಾಂಬ್ ಹಾಕೋ ವಿಡಿಯೋ, ಅದನ್ನು ರಿಲೀಸ್ ಮಾಡಿದ್ದು ಇಸ್ರೇಲ್ ಅನ್ನೋದ್ರಲ್ಲೇ ಇಡೀ ಡಿಟೆಕ್ಟಿವ್ ಥ್ರಿಲ್ಲರ್ ಸ್ಟೋರಿ ಇದೆ. ಅಷ್ಟೇ ಅಲ್ಲ, ಹೊಡೆದ ಮೇಲೆ ಇರಾನ್ನಲ್ಲಿ ಬೇರೆ ಬೇರೆ ರಿಯಾಕ್ಟ್ ರೀತಿ ಆದರೆ ಅದಕ್ಕೂ ಅವರ ಹತ್ರ ಒಂದು ಪ್ಲಾನ್ ಇತ್ತು. ಇರಾನ್ನ ಜನರಲ್ಲಿ ಖಮೇನಿ ಮೇಲೆ ಸಿಟ್ಟಿದೆ. ಇಡೀ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟ ಅನ್ನೋ ಆಕ್ರೋಶ ಇದೆ. ಪ್ರೀತಿ ಮಾಡೋರು ಇದ್ದಾರೇನೆ. ಇರಾನ್ನಲ್ಲಿ ಒಂದು ಆ್ಯಪ್ ಇದೆ, ಬಡೇ ಸಭಾ ಪ್ರೇಯರ್ ಆ್ಯಪ್ ಅಂತ. ಅದೊಂದು ಪ್ರೇಯರ್ ಆ್ಯಪ್, ಯಾವಾಗ ನಮಾಜ್ ಮಾಡಬೇಕು ಅನ್ನೋದನ್ನು ತಿಳಿಸೋ ಆ್ಯಪ್. ಅದನ್ನು ಇರಾನ್ನಲ್ಲಿ ಸುಮಾರು 1 ಕೋಟಿ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಆ ಪ್ರಾರ್ಥನೆ ಆ್ಯಪ್ನಲ್ಲಿ ಇಸ್ರೇಲ್ ಹೆದರಬೇಡಿ, ಧೈರ್ಯವಾಗಿರಿ, ಸಹಾಯ ಬರ್ತಾ ಇದೆ, ಡೋಂಟ್ ವರಿ ಅಂತ ಮೆಸೇಜ್ ಕೊಟ್ಟಿತ್ತು. ಆ ಜನ ಧೈರ್ಯವಾಗಿದ್ದರು. ಅಷ್ಟೆಲ್ಲ ಯಾಕೆ, ಇರಾನ್ನಲ್ಲಿ IRNA, ISNA, ಟಬಾಂಕ್, ASRE ಇರಾನ್ ಅಂತೆಲ್ಲ ನ್ಯೂಸ್ ಚಾನಲುಗಳಿದ್ದಾವೆ. ಆ ನ್ಯೂಸ್ ಚಾನಲುಗಳಲ್ಲಿನೂ ಸ್ಪೈ ಇಟ್ಟಿತ್ತು ಇಸ್ರೇಲ್. ನ್ಯೂಸ್ ಚಾನಲ್ಗಳಲ್ಲಿ ಆಗೋದನ್ನು ವಾಚ್ ಮಾಡ್ತಾ ಇತ್ತು. ಇಸ್ರೇಲ್ನವರ ಅಜೆಂಡಾ ಪ್ಲಾನ್ ಇಷ್ಟೇ. ತಮಗೆ ಜೆರುಸಲೇಮ್ನ ಬೀದಿ ಬೀದಿ ಸಂದಿಗೊಂದಿ ಎಷ್ಟು ಪರ್ಫೆಕ್ಟಾಗಿ ಗೊತ್ತಿದೆಯೋ ಅಷ್ಟೇ ಪರ್ಫೆಕ್ಟಾಗಿ ಟೆಹರಾನ್ ಗೊತ್ತಿರಬೇಕು, ಖಮೇನಿಯ ಮೂಮೆಂಟ್ಸ್ ಗೊತ್ತಿರಬೇಕು ಅನ್ನೋದು. ಒಟ್ಟಿನಲ್ಲಿ ಮೊಸಾದ್ ಇನ್ನೊಂದು ಡಿಟೆಕ್ಟಿವ್ ಹಿಸ್ಟರಿ ಕ್ರಿಯೇಟ್ ಮಾಡಿದೆ.